ತರೀಕೆರೆಯಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ. ಎಸ್.ಎಂ. ಕೃಷ್ಣ ಅವರು 2 ಬಾರಿ ಸಚಿವರಾಗಿ, ವಿದೇಶಾಂಗ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಅನೇಕ ಜನಪರ ಕೆಲಸ ಮಾಡಿದ್ದಾರೆ ಎಂದು ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಹೇಳಿದರು. ಅವರು ಇಂದು ಪಟ್ಟಣದ ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಎಸ್.ಎಂ. ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಹೇಳಿದರು. ಎಸ್.ಎಂ. ಕೃಷ್ಣ ಅವರು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅವರ ಅಗಲಿಕೆಯಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್. ಉಮರ್ ಫಾರೂಕ್ ಮಾತನಾಡಿ, ದೂರದೃಷ್ಟಿ ಹೊಂದಿದ್ದ ಮುಖ್ಯಮಂತ್ರಿಗಳಾಗಿದ್ದರು. ಕರ್ನಾಟಕದ ಅಭಿವೃದ್ಧಿಗೆ ಮುಖ್ಯ ಕಾರಣಕರ್ತರು. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಎಲ್ಲ ಅಧಿಕಾರಿಗಳನ್ನ ಅನುಭವಿಸಿದವರಾಗಿದ್ದರು ಎಂದು ಹೇಳಿದರು. ಮಾಜಿ ಪುರಸಭಾ ಅಧ್ಯಕ್ಷರಾದ ಪ್ರಕಾಶ್ ವರ್ಮಾ, ತಾಲೂಕು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್.ಜಿ. ರಮೇಶ್, ಬಗರುಕುಂ ಸಮಿತಿ ಸದಸ್ಯರಾದ ಜಯ ಕರ್ನಾಟಕ ಜಗದೀಶ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಹೇಮಲತಾ, ರೇವಣ್ಣ, ಟಿ.ಎಸ್. ರಮೇಶ್, ಆರ್. ಬಸವರಾಜ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಭಾಗ್ಯಲಕ್ಷ್ಮಿ, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಸೀತಾರಾಮ, ಲಕ್ಕವಳ್ಳಿ ಹೋಬಳಿ ಅಧ್ಯಕ್ಷರಾದ ಎಚ್.ಎಂ. ಮಂಜುನಾಥ್, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಸಮೀವುಲ್ಲಾ ಶರೀಫ್, ದಾದಾಪೀರ್, ಪುರಸಭಾ ನಾಮಿನಿ ಸದಸ್ಯರಾದ ಟಿ.ಜಿ. ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ್ ಎಚ್.ಇ. ಎನ್ಕೆಎಸ್ ಟಿವಿ 4 ನ್ಯೂಸ್, ತರೀಕೆರೆ. ತೆಗೆದು ತಂದೆಯವರು ಕೊಡ್ತಾರೆ. ಅಂತ ಒಬ್ಬ ಸಣ್ಣ ವಯಸ್ಸಿನಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಡೊನೇಷನ್ ಕೊಟ್ಟಂತ ಒಬ್ಬ ರಾಜಕಾರಣಿ ಅಂತಂದರೆ ಎಸ್ ಎಂ ಕೃಷ್ಣ ಅವರು. 1962ರಿಂದ ಅವರು ಮೊದಲು ಚುನಾವಣೆ ಮಾಡಿ ಧರ್ಮರಾಜ ಹೇಳಿದಂಗೆ 4 ಸದಸ್ಯರಾಗಿ ಏಕೈಕ ಈಗಾಗಲೇ ಹೇಮಲತಾರವರು, ಭಾಗ್ಯಲಕ್ಷ್ಮಿ ಅವರು ಇವತ್ತು ಬೆಂಗಳೂರು ಗ್ರೀನ್ ಸಿಟಿ, ಆ ಸಿಟಿ ಎಲ್ಲದೂ ಸತ್ಯ. ಅವ್ರಿಗೆ ಒಂದು ಕನಸಿತ್ತು ಸಿಂಗಾಪುರನ್ನ ಮಾಡಬೇಕಂತೇಳಿ. ಮತ್ತು ಕೆಲವರು ನೇರವಾಗಿ ಮಾತಾಡ್ತಾರೆ. ಅವರು ಶಿಸ್ತು, ನೀಟ್ನೆಸ್ಸು, ನೇರ ಮತ್ತು ಬಹುವಚನದಲ್ಲಿ ಯಾರನ್ನೇ ಆಗಲಿ ಒಬ್ಬ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರು ನಾವು ಭಾರಿ ಬೇರೆ ಬೇರೆ ದಾರಿ ತಪ್ಪು ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣಾಜಿಯವರು BA, ಆದರೆ ಅವರು ಎಲ್ಲರೂ ಗೌರವದಿಂದ ಮಾತಾಡ್ತಾರೆ. ಈ ಹೆಚ್ಚು ಮಾತಾಡೋದು ಬಹುವಚನ ಮಾತಾಡ್ತಾರೆ. ಅವರು ಯಾರಿಗಾದರೂ ಸ್ವಚ್ಛ ರಾಜಕಾರಣಿ, ಸಜ್ಜ ರಾಜಕಾರಣಿ, ರಾಯಭಾರಿ ಅಂತ ಹೇಳೋದು ತಪ್ಪಾಗ್ತದೆ. ಎಲ್ಲ ದೊಡ್ಡ ದೊಡ್ಡ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಅವರು ಸ್ವಚ್ಛ ರಾಜಕಾರಣಿ ಅಂತ ಹೇಳಿದ್ರೆ ಅದು ರಾಯಭಾರಿ ಆಗಿದ್ದು ಮಾಡ್ತಾರೆ. ಅವರು ಸ್ವಲ್ಪ ನೇರ ಆಗ್ಬೋದು. ಶ್ರೀನಿವಾಸ ನನಗೆ ನೇರ ಆಗುತ್ತೆ ಅಂತ ಆಗಲ್ಲ ಕಣೆ ಅಂತ ಹೇಳ್ತೀವಿ. ಸಿದ್ದರಾಮಯ್ಯ ಅವರೆಲ್ಲ ಒಂದು ಸಾಲು ಬಂದರು. ಆಗುತ್ತೆ ಸುಳ್ಳು ಹೇಳೋದು, ನಾಟಕ ಆಡೋದು, ತರೀಕೆಯಲ್ಲಿ ಇಟ್ಕೊಂಡಪ್ಪು 90 ಶಾಸಕರ ಜೊತೆ ವಿಧಾನಸಭೆ ಹೆಚ್ಚು ಹೇಳ್ತಾ ಇದೆ. ಎಲ್ಲದೂ ಭಾಷಣ ಮುಗಿಸಿದ್ದಾರೆ. ನಾವು ಸಿಂಗಾಪುರ್ ಮಾಡಬೇಕಂತ ಕರ್ನಾಟಕ ಒಂದಿತ್ತು. ITBT ಇವತ್ತು ಸಿದ್ದರಾಮಯ್ಯನವರು ವ್ಯಾಟ್ ಅದಕ್ಕೆ ವ್ಯಾಟಿಗೆ ಮತ್ತು ಇವತ್ತೇನು ಡಿಜಿಟಲ್ ಇಂಡಿಯಾ ಅಂತ ಮೋದಿಜಿಯವರು ಹೇಳ್ತಾರೆ. ಅದನ್ನು ಎಸ್.ಎಂ. ಕೃಷ್ಣಾಜಿಯವರು ಅವತ್ತೇ ಕಂಪ್ಯೂಟರ್ ಮೂಲಕ ಈ ರಾಜ್ಯಕ್ಕೆ ಪರಿಚಯಿಸಿದೆ. ಮತ್ತು ವ್ಯಾಟ್ ಅವರೇ ಫಸ್ಟು ವ್ಯಾಟ್ ಬಗ್ಗೆ ಚರ್ಚೆ ಮಾಡಿ ಮುಂದೆ ಮಾಡಬೇಕು ಅಂತ ಮಾಡಿ ಅಂದ್ಕೊಂಡಿದ್ದೆ. ಅದನ್ನು ಮುಂದುವರಿಸ್ತಾ ಸಾಕಷ್ಟು ಹೇಳೋದ್ರಿಂದ ಎಲ್ಲ ವರ್ಗಗಳು, ಶಕ್ತಿಗಳಿರ್ಬೋದು, ನಾವು ಇವತ್ತು ಹೋಗ್ಬಿಟ್ಟಿದ್ದೀವಿ. ಇವತ್ತು ಯಶಸ್ವಿ ಆರೋಗ್ಯ, ವಿದ್ಯಾ 3 ಮನುಷ್ಯರಿಗೆ ಮೂಲಭೂತ ಸೌಕರ್ಯ ಏನಾದ್ರು ಕೊಡಬೇಕು ಅಂತ 3 ಬೇಕು. ಆರ್ಥಿಕ ವೃದ್ಧಿ ಮತ್ತು ಆರೋಗ್ಯ 3ಕ್ಕೂ ರೈತ. ಈ ದೇಶದ ಬೆನ್ನೆಲುಬು ರೈತ. ಪ್ರತಿಯೊಬ್ಬರಿಗೂ ನಮ್ಮ ರಮೇಶ್ನ ಹೇಳೋದು ಏನೋ ಅಕ್ರಮ ಸಕ್ರಮ ಇರೋದು ಏನು ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು ಎಲ್ಲ ಕೊಟ್ಟಂಗೆ ಈಗ ಸಿದ್ದರಾಮಯ್ಯವರು ಕೊಟ್ಟಾಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರು ಕೊಡೋಕ್ಕೆ ಸಾಧ್ಯ ಇವರು ಈ ದೇಶಕ್ಕೆ ಕೊಡೋಕ್ಕೆ. ಅದರಲ್ಲಿ ಎಸ್.ಎಂ. ಕೃಷ್ಣಾಜಿಯವರು ಹಳ್ಳಿಯಿಂದ ಹಿಡಿದು ಡೆಲ್ಲಿ, ಮಂಡ್ಯದಿಂದ ಡೆಲ್ಲಿನಾಗೆ ಅವ್ರನ್ನ ಪ್ರತಿಯೊಂದು ಗ್ರಾಮ ಶಾಲೆಯಿಂದ ಹಿಡಿದು ಸಿಂಗಾಪುರ್ ಮಾಡಬೇಕು. ಇವತ್ತು ಬೆಂಗಳೂರಲ್ಲಿ ಏನಾದರೂ ಇವತ್ತು ನೋಡ್ತಾ